ಇವತ್ತು ಕಾಂಗ್ರೆಸ್ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹ ನಡೀತಾ ಇದೆ. ಇಡೀ ಬೆಂಗಳೂರು ಜಲಾವೃತ ಆಗಿದೆ. ಮುಳುಗುತ್ತಿರುವ ಬೆಂಗಳೂರು ಮಾಧ್ಯಮದಲ್ಲಿ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ. ಜನ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ 5 ಜನ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಕೊಂಡಿದ್ದಾರೆ. ಈ ಸಮಾವೇಶ ಈ 5 ಜನ ಸಾವಿನ ಮೇಲೆ ಸಮಾವೇಶ ಇದೆ. ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಸಮಾವೇಶ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿ. ನಾನು ಆಗ್ರಹ ಮಾಡ್ತೀನಿ, ವಿರೋಧ ಪಕ್ಷದ ನಾಯಕರಾಗಿ ನಾನು ಮತ್ತು ನಾರಾಯಣ ಸ್ವಾಮಿ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಕೂಡಲೇ ಸಮಾವೇಶವನ್ನ ರದ್ದು ಮಾಡಿ. 5 ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು. ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಕೊಡು ಸತ್ತಿದ್ದಾರೆ, ಮಳೆ ಗೋಡೆ ಬಿದ್ದು ಕೊಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಅನಾಹುತದಿಂದ ಸಾಧಿರೋದು. ಅದರಿಂದ ನಿಮಗೆ ಈ ಸಮಾವೇಶ ಮಾಡುವ ನೈತಿಕ ಅಧಿಕಾರ ಇಲ್ಲ. ನಿಮ್ಗೇನಾದ್ರೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಸಮಾವೇಶವನ್ನ ರದ್ದು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಜನರ ವಿರುದ್ಧವಾದಂತ ಜನರ ಸಮಾಧಿ ಮೇಲೆ ಇವತ್ತು ನೀವು ಸಮಾವೇಶವನ್ನ ಮಾಡ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನೀವು ಕಾಂಗ್ರೆಸ್ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಕಳೆದ ಬಾರಿನೂ ಕಡ ಈ ಸಾಯಿ ಬಡಾವಣೆಗೆ ಭೇಟಿ ಮಾಡಿದ್ರು. ಪೂರ್ತಿ ನಾನು ಅಭಿವೃದ್ಧಿ ಮಾಡ್ತೀನಿ ಸಾಯಿ ಬಡಾವಣೆಯನ್ನ ಅಂತೇಳಿ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರು ಹೇಳೋರು. 1 ವರ್ಷ ಆಯ್ತು, ಏನೂ ಇಲ್ಲ, ಏನು ಅಭಿವೃದ್ಧಿ ಇಲ್ಲ. 50 ಕೋಟಿ ರೂಪಾಯಿ ಕೊಡಬೇಕಾಯ್ತು, ನಯಾ ಪೈಸಾ ಕೊಟ್ಟಿಲ್ಲ. ನಾವು ಈಗ ಸಿಲ್ಕ್ ಬೋರ್ಡ್ ಅಲ್ಲಿ ಇದ್ದೀರಿ. ಇದೇ ಏರಿಯಾದಲ್ಲಿ ಕಳೆದ ಬಾರಿನೂ ಫ್ಲಡ್ ಆಗಿತ್ತು. ಅಲ್ಲಿ ಕಾಂಟ್ರಾಕ್ಟರ್ ಬಾಯ್ ಬಿಡ್ಕೊಂಡ, ನಾನು ಹಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಅಂತ. 1 ವರ್ಷ ಆಯ್ತು, 1 ನಯಾ ಪೈಸೆ ಹಣನೂ ಕೂಡ ಇದಕ್ಕೆ ಬಿಡುಗಡೆ ಆಗಿದೆ. ಹಂಗೆ ಇದೆ, ಹಂಗೆ ಬಿಡ್ತಿದೆ. ಅಂದ್ರೆ ನಾನು ಡಿ ಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ, ನಾನು ಡಿಬೇಟ್ಗೆ ರೆಡಿ, ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ. ಡಿಬೇಟ್ ಅಲ್ಲ ರೀ, ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ, ಸ್ಟಾರ್ ಮೋಟರ್ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ 1600 ಕೋಟಿ ಕೊಟ್ಟಿದ್ರಲ್ಲ. ನೀವು ಬಂದ ತಕ್ಷಣ 1600 ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ. ಟೆಂಡರ್ ಆಗಿದ್ದ ನುಂಗ್ ನೀರು ಕುಡಿದ್ಬಿಟ್ರಿ. ಅದೇನಾದ್ರೂ 1600 ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಪ್ಲೇಟ್ ಆಗ್ತಾನೆ ಇರಲಿಲ್ಲ. ನಾನು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ ಅವರಿಗೆ. ಕಳೆದ 2 ವರ್ಷದಲ್ಲಿ ನೀವು ರಸ್ತೆಗೋಸ್ಕರ, ಸ್ಟಾರ್ ಮೋಟರ್ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ರಿ? 54,000 ಬೆಂಗಳೂರಿಗೆ ಭರಪೂರ ಅಂತ ಹೇಳ್ತಾರೆ. ಲೂಟಿ ಮಾಡಕ್ ಮಾಡಿರೋದು ಅದು ಯಾವುದೂ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಮಾಡಿಲ್ಲ, ಚರಂಡಿಗಳನ್ನ ರಿಪೇರಿ ಮಾಡಕ್ಕೆ ಮಾಡಿಲ್ಲ, ಹೂಳೆತ್ತೋದಕ್ಕೆ ಮಾಡಿಲ್ಲ, ಅದನ್ನ ಸುರಂಗ ಮಾಡ್ಕೊಳಕ್ಕೆ. ಸ್ವಾಮಿ ಕಾಂಗ್ರೆಸ್ ಅವರೇ, ಬೆಂಗಳೂರು ರೋಡ್ ಅಲ್ಲಿ ಸುರಂಗ ಆಗ್ಬಿಟ್ಟಿದೆ. ಈಗ ರಸ್ತೆಗಳು ಸುರಂಗ. ಆ ಸುರಂಗಗಳಲ್ಲಿ ನೀರು ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತೈತೆ, ಯಾರ ಮನೆಗೆ ಹೋಗ್ತೈತೋ ಇವತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಎಲ್ಲ ರಾಜಕಾಲುವೆಯಲ್ಲಿ ಸೆನ್ಸರ್ ಅಳವಡಿಸಿದ್ದೀನಿ ಅಂತ ಹೇಳಿದ್ರಿ. ಎಲ್ಲಪ್ಪ ನಿಮ್ ಸೆನ್ಸರ್ ಕೆಲಸ ಮಾಡಿದ್ದು? ಮಾಹಿತಿ ಬಂದ್ಬಿಡುತ್ತಂತೆ, ರೈಸ್ ಆದ ತಕ್ಷಣ ಮಾಹಿತಿ ಬರ್ತದಂತೆ. ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನೀರಿನೆಲ್ಲ ಎಳೆದಾಕ್ತಾರೆ. ಎಲ್ಲಪ್ಪ ನಿಮ್ ಸೆನ್ಸರ್? ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ, ಸೆನ್ಸರ್ ಹಾಳಾಗೋಯ್ತು. ಕಾಂಗ್ರೆಸ್ ಪಾರ್ಟಿಗೆ ಸೆನ್ಸೇ ಇಲ್ಲ ನಿಮ್ಗೆ. ಇವತ್ತು ನೀವು ಈ ಸಿಲ್ಕ್ ಬೋರ್ಡ್ ಪ್ರವಾಹ ಕಳೆದ ಬಾರಿನೂ ಆಗಿತ್ತು. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಅವರು ಡೈಲಾಗ್, ಮಾಮೂಲಿ ಡೈಲಾಗ್ ಕಿಂಗ್, ಅವರು ಡೈಲಾಗ್ ಕಿಂಗ್. ಅವ್ರು ಹೇಳಿದ್ರು ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತಂತೆ. ಅಪ್ಪ ನೋಡ್ಬೋಣಪ್ಪ, ನಿನ್ ಕೆಲಸ ಉಳಿದೈತೆ, ಬೋರ್ಡ್ ಹಾಕಿದ್ರಿ ಇಲ್ಲಿ, ನಿನ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದ್ರಿ. ಟೀಕೆಗಳು ಸಾಯುತ್ತಂತೆ, ಕೆಲಸ ಉಳಿದಿದೆ. ನೋಡಿ ಕೆಲಸ, ಅವ್ನು ಬಿಲ್ ಕೊಡ್ತಿರೋ ಕೆಲಸನೇ ಮಾಡಲಿಲ್ಲ. ಆ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ. ಮತ್ತೆ ಹವಾಮಾನ ಇಲಾಖೆ 1 ತಿಂಗಳಿಂದ ಏಪ್ರಿಲ್ 15ನೇ ತಾರೀಕು ಕಾರ್ಪೊರೇಷನ್ಗೆ, BWC ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ಟು ಮಳೆ ಜೋರಾಗಿ ಬರುತ್ತೆ,
ಕ್ರಮ ತೆಗೆದುಕೊಳ್ಳಿ ಅಂತ ಏಪ್ರಿಲ್ 15 ಕೊಟ್ಟಿದ್ರು. ಈಗ ಮೇ 15 ಆಯ್ತು. ಒಂದು ತಿಂಗಳು ಟೈಮ್ ಇತ್ತು. ಏನಾದ್ರೂ ಒಂದು ಸಭೆ ಮಾಡಿದ್ದೀರಾ? ಒಂದು ಸಭೆ ಮುಂಜಾಗ್ರತಾ ಕ್ರಮ ಸಿದ್ಧತೆಗಂತೆ ಬಳ್ಳಾರಿ ವಿಜಯನಗರ ಸಿದ್ಧತೆ ಸಭೆಗೆ ಏನ್ ಹೋಗಿದ್ದೆ, ಪಂಚೆ ಎತ್ಕೊಂಡು ಹೋಗಿದ್ದೆ, ಪ್ಯಾಂಟ್ ಎತ್ಕೊಂಡು ಹೋಗಿದ್ದೆ. ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ ಅದೇ ಒಂದ್ ತಿಂಗಳು ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು, ಹವಾಮಾನ ಇಲಾಖೆ. ಏನ್ ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್ ಅವರು? ಇವತ್ತು 14,000 ಗುಂಡಿ ಮುಚ್ಚಿದೀವಿ ಅಂತ. 14,000 ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ. ಇವಾಗ 14,000 ಅಲ್ಲ, ಕಾಂಗ್ರೆಸ್ ಅವರು ಗುಂಡಿ ತೆಗಿತಾ ಇದ್ದಾರೆ ನಿಮ್ಮನ್ನ ಮುಚ್ಚುವಂತದ್ದೇ. ಇವತ್ತು ರಾಜಕಾಲುವೆಯಲ್ಲಿ ಹೂಳೆತ್ತಿಲ್ಲ ಅಂದ್ರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಮನೆ ಕಟ್ಟೋರ್ಗೆ ಜ್ಞಾನ ಇರಲಿಲ್ಲ, ಸರಿಯಾದ ಜಾಗ ನೋಡಿ ಮನೆ ಕಟ್ಟೋರು. ನಾನು ಹೇಳ್ತೀನಿ ಎಲ್ಲರಿಗೂ ಬೆಟ್ಟ ಕೊಟ್ಬಿಡಪ್ಪ, ಎಲ್ಲಾದ್ರೂ ಬೆಟ್ಟ ಇದ್ರೆ ಕೊಟ್ಬಿಡು. ಬೆಟ್ಟಗಳು ಜಾಸ್ತಿ ಇದೆಯಲ್ಲ, ಬೆಟ್ಟ ಅಲ್ಲೇ ಕಟ್ಕೊಂಡು ಕಟ್ಕೊಂಡಿದ್ದಾರೆ, ಅದಕ್ಕೆ ನೀರು ಹೋಗಿದೆ. ನಾನೇನ್ ಮಾಡ್ಲಿ? ರಾಮಲಿಂಗಾರೆಡ್ಡಿ ಅವರು ಅವರ ನುಡಿಮುತ್ತು. ರಾಮಲಿಂಗಾರೆಡ್ಡಿ ಅವರ ನುಡಿಮುತ್ತು. ಅವ್ರೇನ್ ಹೇಳಿದಂದ್ರೆ, ಏನ್ ಮಳೆಗೆ ನಾವೇನ ಪ್ರಕೃತಿಗೆ ನಾವ್ ಹೇಳಕ್ ಸಾಧ್ಯನಾ ಅಂತ ಹೇಳ್ತಾರೆ. ಅಲ್ಲ ರೀ, ಪ್ರಕೃತಿ ಮಳೆ ಬರೋದು ಇವತ್ತಿಂದ ಅಲ್ಲ, ಸಾವಿರಾರು ವರ್ಷದಿಂದ ಬರುತ್ತೆ. ಮಳೆ ಬಂದಾಗ ಹೇಗೆ ಡ್ರೈನೇಜ್ ಹೋಗ್ಬೇಕು ಅಂತ ಮಾಡೋ ಅಂತದ್ದು ನಿಮ್ ಡ್ಯೂಟಿ. ಅದರಲ್ಲಿ ಫೇಲ್ಯೂರ್ ಆಗಿದ್ದೀರಾ ನೀವು?